ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ಏಪ್ರಿಲ್ ಸೆಕೆಂಡ್ ವೀಕ್ 2026 ಪ್ರಚಲಿತ ಘಟನೆಗಳನ್ನ ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದು, ಮುಂಬರ್ತಕ್ಕಂಥ KAS, ಪೊಲೀಸ್, PSI, ರೈಲ್ವೆ, SSC ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿರತಕ್ಕಂಥ ಪ್ರಚಲಿತ ಘಟನೆಗಳು, ಕ್ವಶನ್ಗಳು ಇಲ್ಲಾಗಿದ್ದಾವೆ. ಸೊ ಇಲ್ಲಿ ನಾನು ಪ್ರತಿ ಒಂದು ವೀಕ್ ಅಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಮಹತ್ವಪೂರ್ಣದ ವಿಷಯಗಳ ಆಧರಿಸಿರ್ತಕ್ಕಂಥ MCQಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಿಟೇಲ್ ಎಕ್ಸ್ಪ್ಲನೇಷನ್ಗಳನ್ನ ನಾನು ಇಲ್ಲಿ ಕೊಡ್ತಾ ಇದ್ದು, ಇದು ಬೇರೆ ಬೇರೆ ವೆಬ್ಸೈಟ್ಗಳಿಂದ ನ್ಯಾಷನಲ್ ಲೆವೆಲ್ ಅಲ್ಲಿ ನಡೀತಾ ಇರತಕ್ಕಂಥ ಎಕ್ಸಾಮ್ಗಳನ್ನ ರೆಫರ್ ಮಾಡಿ ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿ ಆಗಿದ್ದು, ರೈಲ್ವೆ, SSC ಮತ್ತು ಇತರ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಗ್ಯಾರಂಟಿ ಕರೆಂಟ್ ಅಫೇರ್ಸ್ ಕ್ವಶನ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಕನ್ನಡ ಮಾಧ್ಯಮದಲ್ಲಿ ಇದು ಮೊದಲ ಪ್ರಯತ್ನ ಅಂತ ನಾವು ಹೇಳ್ಬೋದು. ಸೊ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಜೊತೆ ತಾವು ಕಂಟಿನ್ಯೂ ಆಗಿ ಟಚ್ ಅಲ್ಲಿರಿ. ಇಲ್ಲಿ ನಾನು ರೀಸನಿಂಗ್, ಮ್ಯಾಥ್ಸ್, ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ GK ಮತ್ತು ಜನರಲ್ ನಾಲೆಜ್ಗಳ ಕುರಿತು ವಿಡಿಯೋಗಳನ್ನು ಮಾಡ್ತಾ ಇದ್ದು, ಲೈವ್ ಕ್ಲಾಸ್ ಅನ್ನ ಮುಂಬರುವ ದಿನಗಳಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಸೊ ಇದನ್ನ ಯಾರು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡಿ. ಆಮೇಲೆ ಟೆಲಿಗ್ರಾಮ್ದಲ್ಲಿ ಇವೆಲ್ಲ ಒಂದು ಕ್ಲಾಸ್ಗಳ PDF ಗಳನ್ನ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತಿರ್ತೀವಿ. ಸೊ ನಿಮಗೆ ಏನಾದರೂ ಡೌಟ್ ಇದ್ರೆ ನನ್ನ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ. ವಿತಿನ್ 24 ಅವರ್ಸ್ ಅಲ್ಲಿ ನಿಮಗೆ ಕ್ವಶನ್ಗಳನ್ನ ಸಾಲ್ವ್ ಮಾಡಿ ಕಳಿಸ್ತೇನೆ. ಸೊ ಅದಕ್ಕಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ, ಇದನ್ನು ಫಾಲೋ ಮಾಡಿರ್ತೀರಿ, ಅವರನ್ನ ಪ್ರತಿ ವಾರ ಇಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ 6 ಮಂತ್ ಕರೆಂಟ್ ಅಫೇರ್ಸ್ PDF ಅನ್ನ ನಾವು ಪರ್ಸನಲ್ ಆಗಿ ಅವರಿಗೆ ಶೇರ್ ಮಾಡ್ತೀವಿ. ಅದರ ಬೆನಿಫಿಟ್ ಅನ್ನು ತಾವು ತೆಗೆದುಕೊಳ್ಬೇಕು. ಪ್ರತಿ ವಾರದಲ್ಲಿ ಸಬ್ಸ್ಕ್ರೈಬ್ ಆಗಿರತಕ್ಕಂಥ ಇಬ್ಬರು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅನ್ನ, ಯೂಟ್ಯೂಬ್ ಸಬ್ಸ್ಕ್ರೈಬರ್ಗಳನ್ನ, ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗಿರತಕ್ಕಂಥ ಇಬ್ಬರನ್ನ ನಾವು ಆಯ್ಕೆ ಮಾಡಿ 6 ಜನರಿಗೆ 1 ತಿಂಗಳ ಕರೆಂಟ್ ಅಫೇರ್ಸ್ ಅನ್ನ ಕಂಪ್ಲೀಟ್ ಡಿಟೇಲ್ PDF ನೋಟ್ಸ್ ಅನ್ನ ಕಳಿಸ್ಕೊಡ್ತಾ ಇದೀವಿ. ಸೊ ಅದಕ್ಕಾಗಿ ಇವತ್ತಿನಿಂದಲೇ ನೀವು ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಫಾಲೋ ಮಾಡಿ ಮತ್ತು ಟೆಲಿಗ್ರಾಮ್ದಲ್ಲಿ ಜಾಯ್ನ್ ಆಗಿ. ಇದರ ಎಲ್ಲ ಲಿಂಕ್ಗಳನ್ನ ನಮ್ಮ ಡಿಸ್ಕ್ರಿಪ್ಷನ್ ದಲ್ಲಿ ಹಾಕಿದೀವಿ. ಕ್ವಶನ್ ನೋಡ್ತಾ ಹೋಗೋಣ. ಈ ಕೆಳಗಿನಲ್ಲಿ ಯಾವುದರ ಜನ್ಮದಿನದ ನೆನಪಿಗಾಗಿ ಪ್ರತಿ ವರ್ಷ ಏಪ್ರಿಲ್ 10 ವಿಶ್ವ ಹೋಮಿಯೋಪತಿಕ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? ಯಾರ ಜನ್ಮದಿನವನ್ನ ಹೋಮಿಯೋಪತಿ ಡೇ ಅಂತ ಹೇಳಿ ಅದನ್ನ ಆಚರಣೆ ಮಾಡಲಾಗ್ತಾ ಇದೆ? 4 ಆಯ್ಕೆಗಳದ ನೋಡ್ರಿ. ಸರಿಯಾದ ಆಯ್ಕೆ ಯಾವ್ದನ್ನೋದನ್ನ ಗುರುತಿಸಬಹುದು. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಸ್ಯಾಮುಯಲ್ ಹ್ಯಾನ್ಮನ್ ಅವರ ಜನ್ಮದಿನವನ್ನ ಹೋಮಿಯೋಪತಿಕ್ ಡೇ ಅಂತೇಳಿ ಆಚರಣೆ ಮಾಡಲಾಗ್ತಾ ಇದೆ. ಇವರ ಒಂದು ಹೋಮಿಯೋಪತಿಯನ್ನ ಸಂಸ್ಥಾಪನೆ ಮಾಡಿದ್ದಕ್ಕಾಗಿ ಇವರ ಗೌರವಾರ್ಥವಾಗಿ ಪ್ರತಿ ವರ್ಷ ಏಪ್ರಿಲ್ 10 ಹೋಮಿಯೋಪತಿ ಡೇ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಅವರ ಚಿಕಿತ್ಸೆಯಂತೆ ಎಂಬ ತತ್ವವನ್ನ ಇಲ್ಲಿ ಪರಿಚಯಿಸಲಾಗುತ್ತದೆ. ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 2026ರಲ್ಲಿ ಚಿನ್ನದ ಪದಕವನ್ನು ಗೆದ್ದ ಏಕೈಕ ಭಾರತೀಯ ಪುರುಷ ಬಾಕ್ಸರ್ ಯಾರು? ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಇತ್ತೀಚೆಗೆ ನಡೀತು. ಸೊ ಇದರಲ್ಲಿ ಪದಕ ಪಡೆದಿರತಕ್ಕಂಥ ಏಕೈಕ ಭಾರತೀಯ ಸಚಿನ್ ಸಿವಾಜ್, ಅಮಿತ್ ಪಂಗಲ್, ವಿಶ್ವನಾಥ್ ಸುರೇಶ್, ಶಿವ ಥಾಪಾ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ನೋಡ್ರಿ, ಆಪ್ಷನ್ ಬಿ ವಿಶ್ವನಾಥ್ ಸುರೇಶ್ ಅವರು ಇತ್ತೀಚೆಗೆ ಉಲಾನ್ ಬತಾರ್ ನಲ್ಲಿ ನಡೆದಿರ್ತಕ್ಕಂಥ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾರತ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರದರ್ಶನ ನೀಡಿತು. ಒಟ್ಟು ಭಾರತ ಈ ಒಂದು ಚಾಂಪಿಯನ್ಶಿಪ್ ಅಲ್ಲಿ 16 ಪದಕಗಳನ್ನ ಪಡೆಯಿತು. ಅದರಲ್ಲಿ 5 ಚಿನ್ನ ಮತ್ತು 3 ಬೆಳ್ಳಿ ಮತ್ತು 8 ಕಂಚು ಪದಕಗಳಾಗಿದ್ದು, ವಿಶ್ವನಾಥ್ ಸುರೇಶ್ ಅವರು 50 kg ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಿರತಕ್ಕಂಥ ಭಾರತದ ಏಕೈಕ ವಿಜೇತರು ಅಂತ ಹೇಳಿವ್ರನ್ನ ಕರೆಯಲಾಗ್ತದೆ. ಇತ್ತೀಚೆಗೆ ನಡೆದಿದ್ದ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಎಲ್ಲತ್ತಂದ್ರೆ ಉಲಾನ್ ಬತಾರ್ ಎಂಬಲ್ಲಿ ಈ ಒಂದು ಚಾಂಪಿಯನ್ಶಿಪ್ 2025-26ನೇ ಹಣಕಾಸು ವರ್ಷದಲ್ಲಿ ಭಾರತದಲ್ಲಿ ವಿತರಿಸಿದ ಸೌರ ಸಾಮರ್ಥ್ಯದ ಬೆಳವಣಿಗೆಗೆ ಈ ಕೆಳಗಿನವುಗಳಲ್ಲಿ ಯಾವ ಸರ್ಕಾರಿ ಯೋಜನೆ ಕೊಡುಗೆ ನೀಡಿದೆ? ನೋಡ್ರಿ, ಸೋಲಾರ್ ಸಿಸ್ಟಮ್, ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ. ಕೇಂದ್ರ ಸರ್ಕಾರ ಒಂದು ಯೋಜನೆ ಜಾರಿಗೆ ತರೋದ್ರ ಮೂಲಕ ಈ ಒಂದು ಸ್ಕೀಮ್ ಅನ್ನ ಅತ್ಯಂತ ಹೆಚ್ಚು ಜನಪ್ರಿಯಗೊಳಿಸಿರ್ತಕ್ಕಂಥದ್ದು. ಅದು ಯಾವ ಒಂದು ಗೊಳಿಸಲಾಯಿತು? PM ಕುಸುಮ್ ಯೋಜನೆ, ರಾಷ್ಟ್ರೀಯ ಸೌರ ವಿದ್ಯುತ್ ಯೋಜನೆ, PM ಸೂರ್ಯಗರ್ ಮುಫ್ತ್ ಬಿಜ್ಲಿ ಯೋಜನೆ, ಉದಯ್ ಯೋಜನೆ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ PM ಸೂರ್ಯಗರ್ ಮುಫ್ತ್ ಬಿಜ್ಲಿ ಯೋಜನೆ. ಇದು ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು, ಈ ಯೋಜನೆ ಅಡಿಯಲ್ಲಿ ಸಾರ್ವಜನಿಕರು ಏನ್ ಮಾಡ್ಬೋದು ಅಂದ್ರೆ ತಮ್ಮ ಮನೆ ಮೇಲೆ
ಸೋಲಾರ್ ಪ್ಯಾನೆಲ್ಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದಕ್ಕೆ 50% ಡಿಸ್ಕೌಂಟ್ ಅನ್ನು 50 to 80% ಡಿಸ್ಕೌಂಟ್ ಅನ್ನ ಕೇಂದ್ರ ಸರ್ಕಾರ ನೀಡ್ತಾ ಇದ್ದು, ಇದರಿಂದ ಉಚಿತ ವಿದ್ಯುತ್ತನ್ನ ತಯಾರಿಸಿಕೊಳ್ತಕ್ಕಂತ ಒಂದು ಫೆಸಿಲಿಟಿಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇದು ಅತಿ ಹೆಚ್ಚು ಸಾಧನೆ 2025-26 ಆರ್ಥಿಕ ವರ್ಷದಲ್ಲಿ ಆಯಿತು ಅಂತ ಹೇಳ್ಬೋದು. ಏಪ್ರಿಲ್ 11ರಿಂದ 12, 2026ರಂದು US ಅಮೆರಿಕ ನಡುವಿನ ಕದನ ವಿರಾಮ ಮಾತುಕತೆಯನ್ನ ಈಗಾಗಲೇ ನಾವು ಗಮನಿಸಿದ್ರಿ, ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಡೆದಿದ್ದು, ಈ ಕದನ ವಿರಾಮದ ಕುರಿತು ಮಾತುಕತೆಯನ್ನ ಪಾಕಿಸ್ತಾನದ ಮಧ್ಯಸ್ಥಿಕೆಯೊಂದಿಗೆ ಮಾಡಲಾಯಿತು. ಯಾವ ದೇಶದಲ್ಲಿ ಮಧ್ಯಸ್ಥಗಾರನಾಗಿ ಭಾಗವಹಿಸಿತ್ತು ಅಂದ್ರೆ ಪಾಕಿಸ್ತಾನ. ಯಾವ ನಗರದಲ್ಲಿ ಈ ಮಾತುಕತೆಯನ್ನ ನಡೆಸಲಾಯಿತು? ಟೆಹರಾನ್, ಇಸ್ಲಾಮಾಬಾದ್, ದೋಹಾ, ಅಂಕಾರ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಈ ಒಂದು ಮಾತುಕತೆಯನ್ನ ನಡೆಸಲಾಯಿತು. ಅಮೆರಿಕಾದ ನಿಯೋಗ ಮತ್ತು ಇರಾನ್ ನಿಯೋಗ ಜಂಟಿಯಾಗಿ ಈ ಒಂದು ಮಾತುಕತೆಯನ್ನ ಆರಂಭಿಸಿದ್ದು, ಆದರೆ ಯಾವುದೇ ಒಪ್ಪಂದಕ್ಕೆ ಬರದೆ ಮಾತುಕತೆ ವಿಫಲವಾಯಿತು ಅಂತ ಹೇಳ್ಬೋದು. 21 ಗಂಟೆಗಳ ಕಾಲ ನಡೆದಿರ್ತಕ್ಕಂಥ ಮಾತುಕತೆಯಲ್ಲಿ ಅಮೆರಿಕಾದ ಉಪಾಧ್ಯಕ್ಷ ಅವರ ಟೀಮ್ನೊಂದಿಗೆ ಇಲ್ಲಿ ಭಾಗವಹಿಸಿದ್ರು ಮತ್ತು ಇರಾನ್ನ ವಿದೇಶಾಂಗ ಸಚಿವರು ಅವರ ಒಂದು ಟೀಮ್ನೊಂದಿಗೆ ಭಾಗವಹಿಸಿ ಮಾತುಕತೆಯನ್ನು ಮಾಡಿದ್ರು. ಆದರೆ ಯಾವುದೇ ಮಾತುಕತೆಯಲ್ಲಿ ಇದು ಆಗ್ಲಿಲ್ಲ ಅಂತ ಹೇಳ್ಬೋದು. 15 ಏಪ್ರಿಲ್ 2026ರಂದು ಬಿಹಾರದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಯಾರು ಆಯ್ಕೆಯಾದ್ರು? ನಿತೀಶ್ ಕುಮಾರ್, ಶಿವರಾಜ್ ಸಿಂಗ್ ಚೌಹಾಣ್, ಸಾಮ್ರಾಟ್ ಚೌಧರಿ, ವಿಜಯ್ ಕುಮಾರ್ ಸಿನ್ಹಾ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಬಿಹಾರದಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಯು ಅತಿ ಹೆಚ್ಚು ಸ್ಥಾನಗಳನ್ನು ಪಡೆಯುವುದರ ಮೂಲಕ ಅಲ್ಲಿ ಅಧಿಕಾರಕ್ಕೆ ಬಂದಿತ್ತು. ನಿತೀಶ್ ಕುಮಾರ್ ಅಲ್ಲಿಯ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ರು. ಇತ್ತೀಚೆಗೆ ನಿತೀಶ್ ಕುಮಾರ್ ರಾಜ್ಯಸಭೆಗೆ ನೇಮಕ ಆಗಿದ್ದರಿಂದಾಗಿ ಆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಜೆಪಿಗೆ ಬಿಟ್ಟುಕೊಟ್ರು. ಬಿಜೆಪಿಯ ಸಾಮ್ರಾಟ್ ಚೌಧರಿ ಈ ಮೊದಲು ಬಿಜೆಪಿ ಮುಖ್ಯಮಂತ್ರಿಯಾಗಿ ಈಗ ಅಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಇದು ಬಿಜೆಪಿಯ ಒಂದು ಅದ್ಭುತ ಸಾಧನೆ ಅಂತ ಹೇಳೋದನ್ನ ಹೇಳ್ಬೋದು. ಬಿಹಾರ್ ರಾಜಧಾನಿ ಪಾಟ್ನಾ, ಅದರ ವಿಧಾನಸಭೆಗೆ ಅಂತ ಕರೀತಾರೆ ಅಂದ್ರೆ ಲೋಕ್ ಭವನ್ ಅಂತ ಹೇಳೋದನ್ನ ಕರೆಯಲಾಗ್ತದೆ. ಜೀವ ವೈವಿಧ್ಯತೆಯನ್ನು ರಕ್ಷಿಸಲಿಕ್ಕೆ ದೆಹಲಿ ಡೆಹ್ರಾಡೂನ್ ಆರ್ಥಿಕ ಕಾರಿಡಾರ್ನಲ್ಲಿ ಯಾವ ವಿಶೇಷ ವೈಶಿಷ್ಟ್ಯವನ್ನ ಸೇರಿಸಲಾಗಿದೆ? ಒಂದು ಹೊಸ ಬಯೋಡೈವರ್ಸಿಟಿ ಪ್ರೋಗ್ರಾಮ್ಗಳನ್ನ ಇಲ್ಲಿ ಜಾರಿಗೊಳಿಸಲಾಗಿದೆ. ಏನಪ್ಪಾ? ವನ್ಯಜೀವಿಗಳಿಗೆ ಭೂಗತ ಸುರಂಗಗಳು, ಅಂದ್ರೆ ಹೈವೇ ಮ್ಯಾಗ ಎರಡೂ ಕಡೆ ಅಭಯಾರಣ್ಯ ಇರ್ತದೆ. ಹೈವೇಗಳಲ್ಲಿದ್ದಾಗ ಅನೇಕ ಪ್ರಾಣಿಗಳು ಏನಾಗ್ತಾವ ಅಂದ್ರೆ ರೋಡ್ ಕ್ರಾಸ್ ಮಾಡುವಾಗ ಆ ವಾಹನಗಳೊಂದಿಗೆ ಡಿಕ್ಕಿ ಹೊಡೆದು ಅವು ನೀಗ್ತಾವ. ಅದನ್ನು ತಡೆಗಟ್ಟಲಿಕ್ಕೆ ಕೇಂದ್ರ ಸರ್ಕಾರ ಒಂದು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿತ್ತು. ಸುರಂಗ ಮಾರ್ಗಗಳು, ಆಮೇಲೆ ಅರಣ್ಯ ಪ್ರದೇಶಗಳ ಬಳಿ ಎಲಿವೇಟೆಡ್ ವನ್ಯಜೀವಿ ಕಾರಿಡಾರ್, ಹೆದ್ದಾರಿ ಉದ್ದಕ್ಕೂ ಸೌರ ಫಲಕಗಳು, ಮಾರ್ಗದುದ್ದಕ್ಕೂ ಕೃತಕ ಕೆರೆಗಳು. ನೋಡ್ರಿ, ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಅರಣ್ಯ ಪ್ರದೇಶಗಳ ಬಳಿ ಎಲಿವೇಟೆಡ್ ವನ್ಯಜೀವಿ ಕಾರಿಡಾರ್ ಅನ್ನ ಮಾಡಿದ್ರು. ಎಲಿವೇಟೆಡ್ ಕಾರಿಡಾರ್ ಯೋಜನೆ ಅಂತ ಕರಿತೀವಿ, ವೈಲ್ಡ್ ಲೈಫ್ ಕಾರಿಡಾರ್ ಅಂತ ಕರಿತೀವಿ. ಎಲ್ಲಿ ಫಾರೆಸ್ಟ್ ಇರ್ತದ ನೋಡ್ರಿ, ಇಲ್ಲಿ ಫಾರೆಸ್ಟ್ ಏನ್ ಇರ್ತದಲ್ಲ, ಫಾರೆಸ್ಟ್ ಮಧ್ಯದಲ್ಲಿ ಏನಾದ್ರೂ ಹಿಂಗ್ ರೋಡ್ ಆಯ್ದು ಹೋಗಿತ್ತು, ಇಲ್ಲಿ ಫಾರೆಸ್ಟ್ ಇತ್ತು ಅಂತಂದ್ರೆ ಇಲ್ಲಿ ಕೆಳಗೆ ಅಂಡರ್ ಪಾಸ್ ಕೊಡ್ತಾರೆ, ಮ್ಯಾಗ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಕಾರಿಡಾರ್ ಅನ್ನ ಮಾಡಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಸ್ಯಗಳನ್ನು ಬೆಳೆಸಿರ್ತಾರೆ. ಹಿಂಗ್ ಯಾವುದೇ ಪ್ರಾಣಿಗಳು ಈ ಕಡೆಯಿಂದ ಈ ಕಡೆ ಬರ್ಬೇಕಾಗಿತ್ತು ಅಂತಂದ್ರೆ ಈ ಇಲ್ಲಿಂದನೇ ನೇರವಾಗಿ ಮ್ಯಾಗ ಹಾಯ್ದು ಇಲ್ಲಿ ಬರ್ಬೋದು. ತಳಗ ಅಂಡರ್ ಪಾಸ್ ಏನಾದ್ರೆ ವಾಹನಗಳು ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಇದಕ್ಕೆ ಏನ್ ಕರೀತಾರೆ ಅಂದ್ರೆ ಎಲಿವೇಟೆಡ್ ಕಾರಿಡಾರ್ ಅಂತ ಕರೀತಾರೆ. ಇದು ಮೊದಲ ಬಾರಿಗೆ ಮಹಾರಾಷ್ಟ್ರದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತಂದ್ರು. ಅದಾದ ನಂತರ ದೆಹಲಿ ಡೆಹ್ರಾಡೂನ್ ನಲ್ಲಿ ಆರ್ಥಿಕ ಕಾರಿಡಾರ್ ಅಲ್ಲಿ ಈ ಒಂದು ಎತ್ತರದ ವನ್ಯಜೀವಿ ಕಾರಿಡಾರ್ಗಳನ್ನ ಸ್ಟಾರ್ಟ್ ಮಾಡಿ ರೋಡ್ಗಳನ್ನ ಕ್ರಾಸ್ ಮಾಡ್ಲಿಕ್ಕೆ ವನ್ಯ ಪ್ರಾಣಿಗಳಿಗೆ ಅವಕಾಶ ಮಾಡಿಕೊಟ್ರು. ಇದು ಯಾವುದೇ ಮಾನವನ ಹಸ್ತಕ್ಷೇಪವಿಲ್ಲದೆ ಪ್ರಾಣಿಗಳು ಸುರಕ್ಷಿತವಾಗಿ ಸಂಚರಿಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಉಪಕ್ರಮ ಅನ್ಬೋದು. ಇದರಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವನ್ಯ ಪ್ರಾಣಿಗಳ ರಸ್ತೆ ಅಪಘಾತವನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಉಮ್ರೇಡ್ ಪೌನಿ ಖರಹಂಡ್ಲಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು. ಉಮ್ರೇಡ್ ಪೌನಿ ಖರಹಂಡ್ಲಾ ವನ್ಯಜೀವಿ ಅಭಯಾರಣ್ಯ ನೋಡ್ರಿ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ಇದು ನಾಗ್ಪುರ್ ಬಳಿಯಲ್ಲಿ ಕಂಡು ಬರ್ತದೆ. ಈ ವನ್ಯಜೀವಿ ಅಭಯಾರಣ್ಯದಲ್ಲಿ ಮೆಕ್ಯಾನಿಸ್ಟಿಕ್ ಕಪ್ಪು ಬಣ್ಣದ ಚುಕ್ಕೆ ಜಿಂಕೆ ಚೀತಲ್ ಇದು ಇತ್ತೀಚೆಗೆ ಕಂಡು ಬಂದ ಅಂತ ಹೇಳ್ಬೋದು. ಈ ಅಭಯಾರಣ್ಯ ಬಂಡಾರ್ ಜಿಲ್ಲೆಯ ಪೌನಿ ತಹಸೀಲ್ದಲ್ಲಿ ಬರ್ತಕ್ಕಂಥ ನಾಗ್ಪುರ್ ಜಿಲ್ಲೆಯ ಉಮ್ರೇಡ್ ಮತ್ತು ಕುಹಿ ಮತ್ತು ಬವಾಪುರ್ ತಾಲೂಕುಗಳನ್ನು ಇದು ನೆಲೆಗೊಂಡಿದೆ.
ಇದು ಈಶಾನ್ಯ ದಿಕ್ಕಿನಲ್ಲಿ ವೈನ್ಗಂಗಾ ನದಿ ಮತ್ತು ಗೋಸ್ಕುರ್ದ್ ಅಣೆಕಟ್ಟಿನಿಂದ ಈ ಒಂದು ವನ್ಯಜೀವಿ ಅಭಯಾರಣ್ಯ ಸುತ್ತುವರಿಯಲ್ಪಟ್ಟಿದೆ ಅಂತ ನಾವು ಇದನ್ನ ಗುರುತಿಸಬಹುದು. ಕಲೈ 2 ಜಲವಿದ್ಯುತ್ ಯೋಜನೆಯನ್ನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲು ಉದ್ದೇಶಿಸಲಾಗಿದೆ? ನೋಡ್ರಿ, ಕಲೈ ಜಲವಿದ್ಯುತ್ ಯೋಜನೆ ಇದು ಇತ್ತೀಚೆಗೆ ಈಶಾನ್ಯ ರಾಜ್ಯದಲ್ಲಿ ಆರಂಭ ಮಾಡಲಾಗಿದೆ. ಅದು ಯಾವ ನದಿಗೆ? ಸುಬಾನ್ಸಿರಿ, ಲೋಹಿತ್, ಸಿಯಾಂಗ್, ದಿಬಾಂಗ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ನೋಡ್ರಿ, ಹಿಮಾಚಲ ಪ್ರದೇಶದಲ್ಲಿ ಬರ್ತಕ್ಕಂಥ ಲೋಹಿತ್ ನದಿ. ಇಲ್ಲೇ ನಾವು ಹಿಮಾಚಲ ಪ್ರದೇಶನ ಗುರುತಿಸ್ತೀವಿ. ಹಿಮಾಚಲ ಪ್ರದೇಶದ ಒಂದು ಪ್ರಮುಖ ನದಿ ಅಂತ ಕರೆಯಲ್ಪಡ್ತದೆ. ಅದು ಲೋಹಿತ್ ನದಿ. ಲೋಹಿತ್ ನದಿ ಒಂದು ಅಣೆಕಟ್ಟನ್ನ ಕಲೈ ಜಲವಿದ್ಯುತ್ ಯೋಜನೆಗೆ ಕೇಂದ್ರ ಸರ್ಕಾರ ಪ್ರಧಾನ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದಿರತಕ್ಕಂಥ ಆರ್ಥಿಕ ವ್ಯವಹಾರಗಳ ಕುರಿತಾದ ಸಂಪುಟ ಸಮಿತಿ ಸಭೆಯಲ್ಲಿ ಇದಕ್ಕೆ ಅನುಮೋದನೆ ನೀಡಲಾಯಿತು. ಒಟ್ಟು 14,000 ಕೋಟಿ ವೆಚ್ಚದಲ್ಲಿ ಇದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದ್ದು 78 ತಿಂಗಳುಗಳಲ್ಲಿ ಯೋಜನೆಯನ್ನ ಪೂರ್ಣಗೊಳಿಸಲಿಕ್ಕೆ ನಿರ್ಧರಿಸಲಾಗಿದೆ ಅಂತ ಹೇಳ್ಬೋದು. ಸ್ಪೇಸ್ ಕ್ರಾಫ್ಟ್ ಮಿಷನ್ ಆಪರೇಷನ್ ನೋಡ್ರಿ, ಸ್ಮೋಪ್ 2026 ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನ ಇತ್ತೀಚೆಗೆ ಎಲ್ಲಿ ನಡೀತು? ಸ್ಪೇಸ್ ಕ್ರಾಫ್ಟ್ ಮಿಷನ್ ಆಪರೇಷನ್ಸ್ ಚೆನ್ನೈ, ಬೆಂಗಳೂರು, ಇಂದೋರ್, ನವದೆಹಲಿ. ಇತ್ತೀಚೆಗೆ ಈ ಸಮಾವೇಶ ನಡೆದಿದ್ದು ಬೆಂಗಳೂರಿನಲ್ಲಿ. ಬಾಹ್ಯಾಕಾಶ ನೌಕೆ ಮಿಷನ್ ಯೋಜನೆಗಳ ಕಾರ್ಯಾಚರಣೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಮಾಡಲಿಕ್ಕೆ ಎರಡನೇ ಆವೃತ್ತಿ ಬೆಂಗಳೂರಿನಲ್ಲಿ ಏಪ್ರಿಲ್ 8ರಿಂದ 10ರವರೆಗೆ ನಡೀತು. ಸ್ಮಾರ್ಟ್ ಅಂಡ್ ಸುಸ್ಥಿರ ಬಾಹ್ಯಾಕಾಶ ಮಿಷನ್ ಅಂತಕ್ಕಂಥ ಕಾರ್ಯಕ್ರಮದ ಅಡಿಯಲ್ಲಿ ಮುಂದಿನ ಪೀಳಿಗೆಗೆ ಈ ಒಂದು ಯೋಜನೆಗಳ ಲಾಭವನ್ನು ತಂದುಕೊಡ್ಲಿಕ್ಕೆ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮತ್ತು ಆಸ್ಟ್ರೋನಾಟಿಕಲ್ ಸೊಸೈಟಿ, ಇಂಡಿಯಾ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಆಸ್ಟ್ರೋನಾಟಿಕ್ಸ್ ಜಂಟಿಯಾಗಿ ಈ ಯೋಜನೆಯನ್ನ ಹಮ್ಮಿಕೊಂಡು ಜಾಗತಿಕ ಮಟ್ಟದ ಬಾಹ್ಯಾಕಾಶ ಯೋಜನೆಗಳನ್ನು ಕುರಿತು ಚರ್ಚೆ ಮಾಡಲಾಯಿತು. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ನ ಪ್ರಧಾನ ಕೇಂದ್ರ ಕಚೇರಿ ಎಲ್ಲಿದೆ? ICAR ಅಂತ ಕರಿತೀವಿ. ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ? ಚೆನ್ನೈ, ನವದೆಹಲಿ, ಮುಂಬೈ ಮತ್ತು ಹೈದರಾಬಾದ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ನವದೆಹಲಿಯಲ್ಲಿ. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಕೃಷಿ ವಿಭಾಗದ ಅತ್ಯುನ್ನತ ಸಂಸ್ಥೆಯಾಗಿದ್ದು ಕೃಷಿ ಕ್ಷೇತ್ರದಲ್ಲಿ ಕಂಡು ಬರ್ತಕ್ಕಂಥ ಸವಾಲುಗಳನ್ನ ತಗ್ಗಿಸಲಿಕ್ಕೆ ಮತ್ತು ನಾವೀನ್ಯತೆಯನ್ನ ವಿನ್ಯಾಸಗೊಳಿಸಲಿಕ್ಕೆ ಈ ಒಂದು ಸಂಸ್ಥೆ ಕಾರ್ಯನಿರ್ವಹಿಸ್ತದೆ. ಈ ಒಂದು ಕೃಷಿ ಸಂಸ್ಥೆ ರೈತರ ಕಲ್ಯಾಣ ಮತ್ತು ಸಚಿವಾಲಯದ ಅಡಿಯಲ್ಲಿ ಇದೇನಂತಂದ್ರೆ ಕಾರ್ಯವನ್ನ ನಿರ್ವಹಿಸ್ತದ ಅಂತ ಹೇಳ್ತೀವಿ. ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅನ್ನ ಯಾವ ಸಂಸ್ಥೆ ಇತ್ತೀಚೆಗೆ ಪ್ರಾರಂಭಿಸಿದೆ? ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಎಲೆಕ್ಟ್ರಾನಿಕ್ಸ್ ಮತ್ತು IT ಸಚಿವಾಲಯ. ಈ ಒಂದು ನೋಡ್ರಿ, ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅನ್ನ ಪ್ರಾರಂಭಿಸಿರ್ತಕ್ಕಂಥ ಸಂಸ್ಥೆ ಯಾವ್ದಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಈ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದ್ದು 100 ಕಿಲೋಮೀಟರ್ ಕ್ವಾಂಟಮ್ ಸಂವಹನ ಜಾಲವನ್ನ ಇದು ಯಶಸ್ವಿಯಾಗಿ ಪ್ರದರ್ಶನ ಮಾಡಿದ್ದು ಇದು ರಾಷ್ಟ್ರೀಯ ಮಟ್ಟದ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಯೋಜನೆ ಅಂತ ಹೇಳಿ ಇದನ್ನು ಕರೆಯಲಾಗ್ತದೆ. 2023-24ರಿಂದ ಇಲ್ಲಿವರೆಗೆ ಸುಮಾರು 6,000 ಕೋಟಿ ವೆಚ್ಚದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಲಾಗಿದೆ ಅಂತ ಹೇಳ್ಬೋದು. ಇದಕ್ಕಾಗಿನೇ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅಂತಕ್ಕಂಥ ಒಂದು ಪ್ರತ್ಯೇಕ ಒಂದು ವಿಭಾಗವನ್ನು ಇಲ್ಲಿ ಏನಾಗಿದೆ ಕರೆಯಲಾಗಿದೆ ಅಂತೇಳಿ ನಾವು ಗುರುತಿಸಬಹುದು. ಫ್ಯಾಕ್ಸ್ನಟ್ಸ್ ಎಂದು ಕರೆಯಲ್ಪಡುವ ಮಖಾನವನ್ನು ಉತ್ಪಾದಿಸುವ ಪ್ರಮುಖ ರಾಜ್ಯ ಯಾವುದು? ನೋಡ್ರಿ, ಮಖಾನಕ್ಕೆ ಭಾರಿ ಫೇಮಸ್ ಆಗಿರ್ತಕ್ಕಂಥ ರಾಜ್ಯ. ಯಾಕಂದ್ರೆ ಇದನ್ನ ಸ್ವತಃ ನರೇಂದ್ರ ಮೋದಿ ಅವರೇ ಇದನ್ನ ಕ್ಯಾಂಪೇನ್ ಮಾಡಿದ್ದಾರೆ. ಯಾವ ರಾಜ್ಯದಲ್ಲಿ ಇದನ್ನ ಹೆಚ್ಚಾಗಿ ಮಖಾನವನ್ನ ಉತ್ಪಾದನೆ ಮಾಡಲಾಗ್ತಾ ಇದೆ? ಒರಿಸ್ಸಾ, ಜಾರ್ಖಂಡ್, ಹರಿಯಾಣ, ಬಿಹಾರ್. ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಬಿಹಾರದಲ್ಲಿ. ನೋಡ್ರಿ, ಬಿಹಾರ ಪಶ್ಚಿಮ ಏಷ್ಯಾದಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಯುದ್ಧದಿಂದಾಗಿ ಬೇಡಿಕೆ ಮತ್ತು ಬೆಲೆಗಳಲ್ಲಿ ಬಹಳಷ್ಟು ವ್ಯತ್ಯಾಸ ಕಂಡು ಬಂದಿದ್ದರಿಂದಾಗಿ ಮಖಾನ ರಫ್ತು ಇತ್ತೀಚೆಗೆ ಕುಸಿದೆ. ಮಖಾನ ಅನ್ನೋದು ಏನಂದ್ರೆ ಇದು ಬಿಳಿಯಾಗಿರ್ತಕ್ಕಂಥ ಬೀಜ. ಇದ್ರ ಸುತ್ತ ಏನಾಗುತ್ತೆ ಅಂದ್ರೆ ಬಹಳ ಬಿರುಸಾದ ತೊಗಟೆ ಇರ್ತದೆ. ಇದನ್ನ ಕಲ್ಲಿಲೆ ಜಜ್ಜ್ ಏನ್ ಮಾಡ್ಬೇಕಂದ್ರೆ ಅದನ್ನ ತೆಗೆದು ಹಾಕ್ಬೇಕು. ಇದು ಹೆಚ್ಚಾಗಿ ಎಲ್ಲಿ ಅಂದ್ರೆ ಬಿಹಾರದಲ್ಲಿ ಕಂಡು ಬರ್ತದೆ. ಇದಕ್ಕೆ ಇನ್ನೊಂದು ಹೆಸರು ಏನಂತಂದ್ರೆ ಕಪ್ಪು ವಜ್ರ ಅಂತ ಇದು ಕರೆಯಲಾಗ್ತದೆ. ಇದು ಕರಿ ತೊಗಟೆ ಇರ್ತದೆ ಇದ್ರ ಮ್ಯಾಗ. ಇದನ್ನ ಒಡೆದ್ ತೆಗದ್ವಿ ಅಂದ್ರೆ ಒಳಗಿನ ಬೀಜ ಬರ್ತದೆ. ಇದು ಬೀಜ ಹೆಂಗಿರ್ತಂದ್ರೆ ಒಂದು ಕಾಜು ಏನು ಗೋಡಂಬಿ ತಿಂತೀವಲ್ಲ ಆ ತರ ಗುಂಡನ್ ಬೀಜ ಇರ್ತದೆ. ಸೊ ಇದು ಮೋದಿ ಅವರು ಇದನ್ನ ಇತ್ತೀಚೆಗೆ ಏನ್ ಮಾಡಿದ್ರು ಅಂದ್ರೆ ಬಹಳಷ್ಟು ಕ್ಯಾಂಪೇನ್ ಮಾಡಿ ಬಿಹಾರದ ಕ್ಯಾಂಪೇನ್ ಸಂದರ್ಭದಲ್ಲಿ ಇದನ್ನ ಸವಿದು ಇದನ್ನ ದೇಶದ ಪ್ರತಿಯೊಬ್ಬರು ತಿನ್ಬೇಕು ಅಂತ ಹೇಳಿಸಿಂದ ಕ್ಯಾಂಪೇನ್ ಮಾಡಿದ್ರು. ಪಿಂಬ್ರಿ ಸ್ಟೈಲಿಸ್ ವೈನಾಡೇನ್ಸ್
ಎಂಬ ಸಸ್ಯ ಪ್ರಭೇದವನ್ನ ಇತ್ತೀಚೆಗೆ ಭಾರತದ ಯಾವ ಪ್ರದೇಶದಿಂದ ಕಂಡುಹಿಡಿಯಲಾಯಿತು? ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಮತ್ತು ಹಿಮಾಲಯದಲ್ಲಿ. ಕರೆಕ್ಟ್ ಆನ್ಸರ್ ಏನಂತಂದ್ರ ನೋಡ್ರಿ, ಪಿಂಬ್ರಿ ಸ್ಟೈಲಿಸ್ ವೈನಾಡೆನ್ಸಿಸ್ ಈ ಒಂದು ಸಸ್ಯ ಪ್ರಭೇದ ಇತ್ತೀಚೆಗೆ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಜೀವ ವೈವಿಧ್ಯತಾ ತಾಣಗಳಲ್ಲಿ ಇದು ಕಂಡು ಬಂತು ಅಂತ ಹೇಳ್ಬೋದು. ಇದು ಸೆಡ್ಜ್ಗಳ ಗುಂಪಿಗೆ ಸೇರಿರ್ತಕ್ಕಂಥ ಇದು ತ್ರಿಕೋನಾಕಾರದ ಕಾಂಡಗಳಿಂದ ಕೂಡಿರ್ತಕ್ಕಂಥ ಇದನ್ನ ಹುಲ್ಲಿನ ಸಸ್ಯ ಅಂತ ಇದನ್ನ ಗುರುತಿಸಲಾಗ್ತದೆ. ಕೇರಳದ ವಯನಾಡ್ ಜಿಲ್ಲೆಯಲ್ಲಿ ಈ ಒಂದು ಪ್ರಭೇದ ಹೆಚ್ಚಾಗಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರ್ ರಿಲೇಷನ್ಸ್ ಯಾವ ಸಚಿವಾಲಯದ ಅಡಿಯಲ್ಲಿ ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ? ಸಂಸ್ಕೃತ ಸಚಿವಾಲಯ ಮತ್ತು ವ್ಯವಹಾರಗಳ ಸಚಿವಾಲಯ, ವಿದೇಶಾಂಗ ಸಚಿವಾಲಯ, ಪ್ರವಾಸೋದ್ಯಮ ಸಚಿವಾಲಯ, ಹಣಕಾಸು ಸಚಿವಾಲಯ. ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಅಂತಕ್ಕಂಥದ್ದು ಭಾರತದ ವಿದೇಶಾಂಗ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ವಿಭಾಗ ಅಂತ ಕರಿತೀವಿ. ಮಯನ್ಮಾರ್ನ ಯಾಂಗೋನ್ಗೆ ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಸಾಂಸ್ಕೃತಿಕ ರಾಜತಾಂತ್ರಿಕೆಯನ್ನು ಬಲಪಡಿಸುವಲ್ಲಿ ಮಯನ್ಮಾರ್ ವಿದೇಶಾಂಗ ಸಚಿವರು ಪ್ರಮುಖ ಪಾತ್ರವನ್ನು ಇಲ್ಲಿ ಪ್ರಮುಖ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಸೊ ಇದು ಭಾರತ ಸರ್ಕಾರದ ವಿದೇಶಾಂಗ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಒಂದು ವಿಭಾಗವಾಗಿದ್ದು, ದೇಶ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಕುರಿತು ಪರಿಚಯ ಮಾಡತಕ್ಕಂಥ, ವಿದೇಶಗಳೊಂದಿಗೆ ಭಾರತ ಸಂಸ್ಕೃತಿಗಳ ವಿನಿಮಯವನ್ನು ಮಾಡಿಕೊಳ್ತಕ್ಕಂಥ ಒಂದು ಪ್ರಮುಖ ಸಂಸ್ಥೆ ಅಂತ ಕರಿತೀವಿ. ಈಗ ಭಾರತದ ವಿದೇಶಾಂಗ ಸಚಿವರು ಯಾರಂತಂದ್ರೆ ಎಸ್ ಜೈಶಂಕರ್ ಅಂತೇಳಿ. ಭಾರತ ವಿದೇಶಾಂಗ ಸಚಿವರು ಯಾರಿಗ್ರಿ? ಎಸ್ ಜೈಶಂಕರ್. ಇವ್ರಕಿಂತ ಮೊದ್ಲು ಯಾರಂದ್ರ ಸುಷ್ಮಾ ಸ್ವರಾಜ್ ಇದ್ರು. ಸುಷ್ಮಾ ಸ್ವರಾಜ್ ನಂತರ ಇವ್ರು ಏನ್ ಮಾಡಿದಾರೆ ಅಂತಂದ್ರೆ ಎಸ್ ಜೈಶಂಕರ್ ನಿವೃತ್ತ ವಿದೇಶಾಂಗ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು. ಈ ನಮ್ಮ ದೇಶದ ವಿದೇಶಾಂಗ ಕ್ಷೇತ್ರದಲ್ಲಿ ಭಾರಿ ಗಮನಾರ್ಹವಾಗಿರ್ತಕ್ಕಂಥ ಕೊಡುಗೆಯನ್ನ ಎಸ್ ಜೈಶಂಕರ್ ಅವರು ನೀಡಿದ್ದಾರೆ. ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಇಂಡಿಯಾ ರೀಜನ್ ಝೋನ್ ಸಮ್ಮೇಳನ ಇತ್ತೀಚೆಗೆ ಎಲ್ಲಿ ನಡೀತು? ರೈಟ್ರಿ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್, ಗೋವಾ, ಒರಿಸ್ಸಾ. ಕರೆಕ್ಟ್ ಆನ್ಸರ್ ಏನಂತಂದ್ರೆ ಗೋವಾದಲ್ಲಿ ಇತ್ತೀಚೆಗೆ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಇತ್ತೀಚೆಗೆ ನಡೆದಿದ್ದಲ್ಲಿ ಅಂದ್ರೆ ಗೋವಾದಲ್ಲಿ ಈ ಒಂದು ಸಮಾವೇಶ ನಡೆಸಲಾಯಿತು. ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ, ಲೋಕಸಭೆ ಸ್ಪೀಕರ್ ಯಾರದಾರ್ರಿ? ಓಂ ಬಿರ್ಲಾ ಅದಾರ. ಓಂ ಬಿರ್ಲಾ ಅವರು ಕಾಮನ್ವೆಲ್ತ್ ಅಂದ್ರೆ ಏನಪ್ಪಾ ನೋಡ್ರಿ, ಹಿಂದೆ ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ದೇಶಗಳ ಒಂದು ಗುಂಪಿದು. ಹಿಂದೆ ಬ್ರಿಟಿಷರು ಏನ್ ಆಳ್ವಿಕೆ ಮಾಡ್ತಾ ಇದ್ರು, ಆ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ದೇಶಗಳು ಬ್ರಿಟಿಷರ ಸ್ವಾತಂತ್ರ್ಯ ಪೂರ್ವದಲ್ಲೇನೆ ನಮ್ಮ ದೇಶದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿತ್ತು. 1934ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿತ್ತು, ಕಾಮನ್ವೆಲ್ತ್ ಒಕ್ಕೂಟ ಅಂತ ಹೇಳಿ. ಆ ಒಂದು ದೇಶಗಳ ಒಂದು ಸಂಘಟನೆಯನ್ನ ಮುಂದುವರಿಸಲಾಗಿದ್ದು, ಅಲ್ಲಿಯ ಸ್ಪೀಕರ್ಗಳ ಒಂದು ಸಮಾವೇಶವನ್ನ ಇಲ್ಲಿ ಗೋವಾದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿ ಕಾನೂನಿನ ಪರಿಪಾಲನೆ, ಪ್ರಜಾಪ್ರಭುತ್ವ, ವೈಯಕ್ತಿಕ ಹಕ್ಕು ಮತ್ತು ಸ್ವಾತಂತ್ರ್ಯಗಳ ಕುರಿತು, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಲ್ಲಿ ಸ್ಪೀಕರ್ಗಳ ಪಾತ್ರ ಏನು ಅನ್ನೋದನ್ನ ಕುರಿತು ಇಲ್ಲಿ ಚರ್ಚೆ ಮಾಡಲಾಯಿತು. ವೇವ್ಸ್ OTT ಪ್ಲಾಟ್ಫಾರ್ಮ್ ಅನ್ನ ಇತ್ತೀಚೆಗೆ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ದೂರದರ್ಶನ, ವಾರ್ತಾ ಮತ್ತು ಪ್ರಚಾರ ಸಚಿವಾಲಯ, ಆಲ್ ಇಂಡಿಯಾ ರೇಡಿಯೋ, ಪ್ರಸಾರ ಭಾರತಿ. ನೋಡ್ರಿ, ವೇವ್ಸ್ OTT ಅನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಸಂಸ್ಥೆ ಯಾವ್ದತ್ತಂದ್ರ ಕೇಂದ್ರ ಸರ್ಕಾರದ ಸ್ವಾಯತ್ತ ಸಂಸ್ಥೆ ಆಗಿರತಕ್ಕಂಥ ಪ್ರಸಾರ ಭಾರತಿ ಈ ವೇವ್ಸ್ OTT ಅನ್ನ ಪ್ಲಾಟ್ಫಾರ್ಮ್ ಅನ್ನ ಸ್ಥಾಪನೆ ಮಾಡಲಾಗಿದ್ದು, ಇದು ಉಚಿತವಾಗಿ ಎಲ್ಲರಿಗೂ ಲಭ್ಯವಾಗ್ತಕ್ಕಂಥ ಒಂದು ಸೇವೆ ಅಂತ ಹೇಳ್ಬೋದು. ಈ ಡಿಜಿಟಲ್ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಅನ್ನ ಯಾವುದೇ ಒಂದು ಭಾರತೀಯರು ಇದನ್ನ ಪಡಿಬಹುದು. ಇಂದ್ರಾವತಿ ಹುಲಿ ಮೀಸಲು ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಕರ್ನಾಟಕ, ಆಂಧ್ರ ಪ್ರದೇಶ್, ಒರಿಸ್ಸಾ, ಛತ್ತೀಸ್ಗಢ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಛತ್ತೀಸ್ಗಢದಲ್ಲಿ ಇಂದ್ರಾವತಿ ಹುಲಿ ಮೀಸಲು ಅಭಯಾರಣ್ಯ ಕಂಡು ಬರ್ತಾ ಇದ್ದು, ಪ್ರವಾಸೋದ್ಯಮಕ್ಕಾಗಿ ಇದು ಅತ್ಯಂತ ಸೂಕ್ತ ಸ್ಥಳ ಅಂತ ಹೇಳಿ ಇದನ್ನು ಗುರುತಿಸಲಾಗಿದ್ದು, ಇತ್ತೀಚೆಗೆ ಅದಕ್ಕೆ ಪರ್ಮಿಷನ್ ಅನ್ನು ನೀಡಲಾಗಿದೆ. ಸಂಘರ್ಷದಿಂದ ಸಂಸ್ಕರಣೆ ಮತ್ತು ಸಂರಕ್ಷಣೆ ಮತ್ತು ಪರಿಸರ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಿ ಬೈರಾಮ್ಗಢ್ ಮತ್ತು ಪಾಮೇಡ್ ವನ್ಯಜೀವಿ ಅಭಯಾರಣ್ಯದೊಂದಿಗೆ ಈ ಮೀಸಲು ಅರಣ್ಯವನ್ನ ಜೋಡಿಸಲಾಗಿದ್ದು, ಇದು ತಡೋಬಾ ಹುಲಿ ಮೀಸಲು ಪ್ರದೇಶ ಮತ್ತು ಖುನಾ ಮೀಸಲು ಪ್ರದೇಶದೊಂದಿಗೆ ಸಂಪರ್ಕವನ್ನು ಹೊಂದಿರತಕ್ಕಂಥ ಒಂದು ಅಭಯಾರಣ್ಯ ಅಂತ ಕರಿತೀವಿ. ನೋಡ್ರಿ, ಕನ್ನಾ ನ್ಯಾಷನಲ್ ಪಾರ್ಕ್ ಏನಂದ್ರೆ ಈ ವಿದೇಶದಿಂದ ನಮೀಬಿಯಾದಿಂದ ತಂದಿರತಕ್ಕಂಥ ಚಿತಾಗಳನ್ನ ಇಲ್ಲಿ ಬಿಡಲಾಗಿದೆ. ನಿಮ್ಗೆ ಅದು ಕ್ವಶನ್ ಬರ್ತದೆ. ಕನ್ನಾ ಮೀಸಲು ಪ್ರದೇಶದಲ್ಲಿ ಕಂಡು ಬರ್ತದೆ, ಇದು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ.
ಇಲ್ಲೇ ನಾವು ನಮೀಬಿಯಾದಿಂದ ತಂದಿರತಕ್ಕಂಥ ವಿದೇಶದಿಂದ ತಂದಿರತಕ್ಕಂಥ ಚಿರತೆಗಳನ್ನ ಇಲ್ಲಿ ನಾವು ತಂದು ಬಿಟ್ಟಿವಿ. ಯಾವುದು ಖನ್ನಾ ವೈಲ್ಡ್ ಲೈಫ್ ಸೆಂಚುರಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಚಾಮುಂಡೇಶ್ವರಿ ದೇವಾಲಯ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಕರ್ನಾಟಕದ ಒಂದು ಆ ದೇವತೆ, ರಾಜ ದೇವತೆ ಅಂತ ಇದನ್ನ ಕರೆಯಲಾಗ್ತದೆ. ಅದು ಎಲ್ಲಿ ಅಂದ್ರೆ ಮೈಸೂರಿನಲ್ಲಿ ಕಂಡು ಬರ್ತಕ್ಕಂಥ ಚಾಮುಂಡೇಶ್ವರಿ ದೇವಾಲಯ ಅತ್ಯಂತ ಪ್ರಮುಖವಾಗಿರತಕ್ಕಂಥ ದೇವಾಲಯ ಅಂತ ಕರಿತೀವಿ. ಈ ದೇವಾಲಯದ ನಿರ್ಮಾಣವನ್ನು ನಿಷೇಧಿಸುವ ನ್ಯಾಯಾಂಗದ ಆದೇಶಗಳನ್ನು ಉಲ್ಲಂಘಿಸಿದ ರಾಜ್ಯ ಸರ್ಕಾರವನ್ನ ಕರ್ನಾಟಕ ಹೈಕೋರ್ಟ್ ಇತ್ತೀಚೆಗೆ ಏನ್ ಮಾಡ್ತು? ಟೀಕೆ ಮಾಡ್ತು. ಚಾಮುಂಡಿ ಬೆಟ್ಟಗಳ ಮೇಲೆ ಇರತಕ್ಕಂಥ ಪ್ರಮುಖ ಆ ಧಾರ್ಮಿಕ ಸ್ಥಳವಾಗಿದ್ದು ದುರ್ಗಾದೇವಿಯ ಅವತಾರವಾಗಿ ಚಾಮುಂಡೇಶ್ವರಿಯನ್ನ ನಾಡ ದೇವತೆ ಅಂತ ಹೇಳಿ ಅವರನ್ನ ಪೂಜೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಇತ್ತೀಚೆಗೆ ತಮಿಳುನಾಡಿನ ತಂಜಾವೂರಿನಲ್ಲಿ ಕಂಡುಬಂದ ಉಣ್ಣೆ ಕುತ್ತಿಗೆಯ ಕೊಕ್ಕರೆಯ ಐಯುಸಿಎನ್ ಸಂರಕ್ಷಣಾ ಸ್ಥಿತಿ ಏನು? ಹೇಳ್ರಿ, ತಂಜಾವೂರಿನಲ್ಲಿ ಕಂಡು ಬಂತು. ಇದು ಏನದಪ್ಪ? ಈಗ ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಜೀವಿನೋ, ವಿಮರ್ಶಾತ್ಮಕವಾಗಿ ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಜೀವಿನೋ ಅಂದ್ರೆ ಬಹಳಷ್ಟು ಕ್ರಿಟಿಕಲ್, ಕೆಲವು ಕಡೆಗಳಲ್ಲಿ ಮಾತ್ರ ಕಂಡು ಬರ್ತದೆ. ಇದರ ಜೀವ ಸಂಕುಲ ನಾಶ ಆಗೋ ಚಾನ್ಸ್ ಐತಿ ಅಂತ ಅರ್ಥ. ದುರ್ಬಲನೋ, ಅಪಾಯಕ್ಕೆ ಹತ್ತಿರನೋ? ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ನಿಯರ್ ಟ್ರೀಟೆಡ್. ತಮಿಳುನಾಡಿನ ತಂಜಾವೂರು ಬಳಿಯಲ್ಲಿ ಕಂಡು ಬರ್ತಕ್ಕಂಥ ಭತ್ತದ ಗದ್ದೆಗಳಲ್ಲಿ ಈ ಉಣ್ಣೆ ಕುತ್ತಿಗೆಯ ಕೊಕ್ಕರೆ ಇದೊಂಥರ ಬಾತುಕೋಳಿ. ಇದು ಹೆಚ್ಚಾಗಿ ತಮಿಳುನಾಡು ಪ್ರದೇಶ ತಂಜಾವೂರಿನ ಬಳಿ ಮಾತ್ರ ಕಂಡು ಬರ್ತದೆ, ಬೇರೆ ಎಲ್ಲಿ ಇದು ಕಂಡು ಬರೋದಿಲ್ಲ. ಸೊ ಈ ಒಂದು ಭತ್ತದ ಗದ್ದೆಯಲ್ಲಿ ಇದು ಕಂಡು ಬರ್ತದೆ. ಹೀಗಾಗಿ ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇಂಥ ಒಂದು ಕೊಕ್ಕರೆಗಳು ಕಂಡು ಬರ್ತಾವು. ಹೀಗಾಗಿ ಬಹಳಷ್ಟು ವಿನಾಶದ ಅಂಚಿನಲ್ಲಿ ಇರ್ತಕ್ಕಂಥ ಒಂದು ಕೊಕ್ಕರೆ ಅಂತ ಹೇಳಿದನ್ನ ಕರೆಯಲ್ಪಡ್ತದೆ. ALH-MK3 ಯಾವ ದೇಶೀಯ ಹೆಲಿಕಾಪ್ಟರ್ನ ಒಂದು ರೂಪಾಂತರವಾಗಿದೆ? ನೋಡ್ರಿ, ದೇಶೀಯವಾಗಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಹೆಲಿಕಾಪ್ಟರ್ ಯಾವುದರ ಒಂದು ರೂಪಾಂತರವಾಗಿ ಹೆಲಿಕಾಪ್ಟರ್ನ ಹೊಸದಾಗಿ ರಚಿಸಲಾಗಿದೆ ಅಂತ ಕೇಳಿದ್ರಂದ್ರೆ ಧ್ರುವ. ಯಾವುದು? ಭಾರತದ ಸ್ವದೇಶಿ ನಿರ್ಮಿತ ಹೆಲಿಕಾಪ್ಟರ್ ಯಾವುದು? ಧ್ರುವ. ಇದರ ಒಂದು ಅಪ್ಡೇಟೆಡ್ ವರ್ಷನ್ ಇದು HAL-MK3 ಅಂತ ಹೇಳಿ. ಇದನ್ನ ಹೆಚ್ಚಾಗಿ ಹೆಲಿಕಾಪ್ಟರ್ ಏನ್ ಮಾಡ್ತಾರೆ ಅಂದ್ರೆ ಕರಾವಳಿಯನ್ನ ಗಸ್ತು ತೆಗಿಲಿಕ್ಕೆ, ಕರಾವಳಿಯನ್ನ ಕಾವಲು ಪಡೆ ಇದನ್ನ ಯೂಸ್ ಮಾಡ್ತಾ ಇದ್ದು ದೇಶೀಯ ಧ್ರುವ ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ನ ಒಂದು ರೂಪಾಂತರ ಅಂತ ನಾವು ಇದನ್ನ ಕರೆಯಲಾಗ್ತದೆ. ಸಾಗರ್ ಮಾಲಾ ಕಾರ್ಯಕ್ರಮದ ಪ್ರಾಥಮಿಕ ಉದ್ದೇಶ ಏನಪ್ಪಾ? ನೋಡಿ, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಯಾವ್ದಂದ್ರೆ ಸಾಗರ್ ಮಾಲಾ. ಇದರ ಉದ್ದೇಶ ಏನು? ವಾಯು ಸಾರಿಗೆ ವಿಸ್ತರಣೆ, ಬಂದರು ಆಧಾರಿತ ಅಭಿವೃದ್ಧಿ, ಕೃಷಿ ಆಧುನೀಕರಣ, ನಗರ ವಸತಿ ಅಭಿವೃದ್ಧಿ. ಸೊ ಆನ್ಸರ್ ಏನಂತಂದ್ರ ಬಂದರು ಪ್ರದೇಶಗಳನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿರ್ತಕ್ಕಂಥ ಯೋಜನೆ ಯಾವ್ದಂದ್ರೆ ಸಾಗರ್ ಮಾಲಾ ಯೋಜನೆ ಅಂತ ಹೇಳಿದನ್ನ ಕರಿತೀವಿ. ಈ ಒಂದು ಯೋಜನೆ ಸಾಗರ ಮೂಲಕ, ಜಲ ಮಾರ್ಗದ ಮೂಲಕ ಈ ಒಂದು ವಸ್ತುಗಳ ಸಾಗಾಟವನ್ನ ಹೆಚ್ಚಿಸಲಿಕ್ಕೆ ಮತ್ತು ಸುರಕ್ಷಿತವಾಗಿ ವಸ್ತುಗಳನ್ನ ತಲುಪಿಸಲಿಕ್ಕೆ ಒಂದು ಕೇಂದ್ರ ಸರ್ಕಾರ ಪ್ರಾರಂಭಿಸಿರ್ತಕ್ಕಂಥ ಈ ಯೋಜನೆ 2015ರಲ್ಲಿ ಯೋಜನೆ ಪ್ರಾರಂಭ ಆಯ್ತು. ಅಂದ್ರ ಬಂದರು ಅಂದ್ರೆ ಸಮುದ್ರ ದಂಡೆಯಲ್ಲಿ ಇರ್ತಕ್ಕಂಥ ಪ್ರಮುಖ ಬಂದರುಗಳನ್ನ, ಸಣ್ಣ ಪುಟ್ಟ ಬಂದರುಗಳನ್ನ ಅಭಿವೃದ್ಧಿಪಡಿಸಿ ವಿದೇಶಿ ವಿನಿಮಯಕ್ಕೆ ಪೂರಕವಾಗಿರತಕ್ಕಂಥ ಸೇವೆಯನ್ನು ಒದಗಿಸುವಂತ ಕಾರ್ಯವನ್ನ ಈ ಒಂದು ಮಂತ್ರಾಲಯದ ಅಡಿಯಲ್ಲಿ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಏಪ್ರಿಲ್ 2026ರಲ್ಲಿ ಖನಿಜ ಬಿದೇಶ್ ಇಂಡಿಯಾ ಲಿಮಿಟೆಡ್ ಯಾವ ದೇಶದಲ್ಲಿ ಲಿಥಿಯಂ ಪರಿಶೋಧನೆಗಾಗಿ ಪರಿಸರ ಅನುಮತಿಯನ್ನ ಪಡೆದಿದೆ? ನೋಡ್ರಿ, ಭಾರತದ ಒಂದು ಖನಿಜ್ ವಿದೇಶ್ ಇಂಡಿಯಾ ಲಿಮಿಟೆಡ್, ಕಾಬಿಲ್ ಅಂತ ಕರಿತೀವಿ. ಇದು ಜಗತ್ತಿನ ಬೇರೆ ದೇಶದಲ್ಲಿ ಲಿಥಿಯಂ ಅನ್ನ ಪರಿಶೋಧನೆ ಅಂದ್ರೆ ಅಣು ಸಂಶೋಧನೆಗೆ ಬೇಕಾಗಿರತಕ್ಕಂತ ಲಿಥಿಯಂ ಅನ್ನ ಪರಿಶೋಧನೆ ಮಾಡಲಿಕ್ಕೆ ಪರ್ಮಿಷನ್ ನೀಡಲಾಗಿದೆ. ಯಾವ ಸಂಸ್ಥೆ, ಯಾವ ದೇಶದಲ್ಲಿ ಲಿಥಿಯಂ ಪರಿಶೋಧನೆ ಮಾಡ್ತಾ ಇದೆ? ಆಸ್ಟ್ರೇಲಿಯಾ, ಅರ್ಜೆಂಟೈನಾ, ಚಿಲಿ ಮತ್ತು ಬೊಲಿವಿಯಾ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಅರ್ಜೆಂಟೈನಾದಲ್ಲಿ ಭಾರತದ ಈ ಸಂಸ್ಥೆ ಖನಿಜ್ ವಿದೇಶ್ ಇಂಡಿಯಾ ಲಿಮಿಟೆಡ್ ಅನ್ನೋ ಸಂಸ್ಥೆ ಪರಿಸರ ಅನುಮತಿಯನ್ನು ಪಡೆದಿದ್ದು ಬ್ಯಾಟರಿಗಳಿಗೆ ಬೇಕಾಗಿರ್ತಕ್ಕಂಥ ಲಿಥಿಯಂ, ಶುದ್ಧ ಲಿಥಿಯಂ ಅನ್ನ ಸಂಶೋಧನೆ ಮಾಡತಕ್ಕಂಥ ಒಂದು ಪ್ರಯತ್ನಕ್ಕೆ ಭಾರತ ಸರ್ಕಾರ ಒಂದು ಅನುಮೋದನೆಯನ್ನ ನೀಡಲಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ದೇಶದಲ್ಲಿ ಲಿಥಿಯಂ ಬಹಳ ಕಡಿಮೆ ಪ್ರಮಾಣದಲ್ಲಿ ಸಿಗ್ತದೆ. ಅದು ಕೇರಳದ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಸಿಗ್ತದೆ. ಇಂಥ ಲಿಥಿಯಂ ಅನ್ನ ನಾವು ಜಪಾನ್ ಮತ್ತು ಚೀನಾದಿಂದ ಆಮದು ಮಾಡ್ಕೋಬೇಕಾಗ್ತದೆ. ಸೊ ಒಂದ್ ವೇಳೆ ಭಾರತದಲ್ಲಿ ಲಿಥಿಯಂ ಡೆವಲಪ್ಮೆಂಟ್ ಆಗ್ಲಕತ್ತು ಅಥವಾ ಖನಿಜ ಲಭ್ಯ ಆಯ್ತು ಅಂತಂದ್ರೆ ಭಾರತದಲ್ಲಿ ಈ EV ಚಾಲಿತ ವಾಹನಗಳು, ಬ್ಯಾಟರಿ ಚಾಲಿತ
ಆ, ವಸ್ತುಗಳನ್ನು ನಾವು ತಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಭಾರತದ ಮೊದಲ ಕ್ವಾಂಟಮ್ ಪರೀಕ್ಷಾ ಸೌಲಭ್ಯವನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಕ್ವಾಂಟಮ್ ನೋಡ್ರಿ, ಫಸ್ಟ್ ಕ್ವಾಂಟಮ್ ಟೆಸ್ಟ್ ಫೆಸಿಲಿಟಿಯನ್ನ ಆರಂಭ ಮಾಡಿರ್ತಕ್ಕಂಥ ರಾಜ್ಯ ಆಂಧ್ರ ಪ್ರದೇಶ್, ಕರ್ನಾಟಕ, ತಮಿಳುನಾಡು, ಕೇರಳ. ಕರೆಕ್ಟ್ ಆನ್ಸರ್ ಏನಂತಂದ್ರೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ನೋಡ್ರಿ ಅಮರಾವತಿ ಕ್ವಾಂಟಮ್ ವ್ಯಾಲಿ ಅಂತ ಕರಿತೀವಿ. ಹ್ಯಾಂಗ ನಾವು ಈಗ ಬೆಂಗಳೂರನ್ನ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಯಾರಂದ್ರ ಚಂದ್ರಬಾಬು ನಾಯ್ಡು. ಯಾರ್ರಿ? ಚಂದ್ರಬಾಬು ನಾಯ್ಡು. ಇತ್ತೀಚೆಗೆ ಆಂಧ್ರ ಪ್ರದೇಶ ಒಡೆದು ಪ್ರತ್ಯೇಕ ತೆಲಂಗಾಣ ರಾಜ್ಯ ರಚನೆ ಆಯಿತು. ಈಗ ಆಂಧ್ರ ಪ್ರದೇಶದ ಹೊಸ ರಾಜಧಾನಿ ಯಾವ್ದಂತಂದ್ರೆ ಅಮರಾವತಿ. ರಾಜಧಾನಿ ಯಾವ್ದ್ರಿ ಇದು? ಆಂಧ್ರದ ಹೊಸ ರಾಜಧಾನಿ ಯಾವ್ದಂದ್ರೆ ಅಮರಾವತಿ. ಅಮರಾವತಿಯನ್ನ ಒಂದು ಸಿಲಿಕಾನ್ ವ್ಯಾಲಿ ಆಗಿ ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಕ್ವಾಂಟಮ್ ವ್ಯಾಲಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಎಲ್ಲ ಪ್ರಮುಖ ಸಾಫ್ಟ್ವೇರ್ ಕಂಪನಿಗಳಿಗೆ ಅಲ್ಲಿ ಅವಕಾಶವನ್ನು ಒದಗಿಸಲಾಗಿದ್ದು ಅದು ಅತ್ಯಂತ ವೇಗವಾಗಿ ಡೆವಲಪ್ ಆಗ್ತಕ್ಕಂಥ ನಗರ ಅಂತ ಹೇಳಿ ಕರೆಯಲ್ಪಡ್ತದೆ. ಈ ಕ್ವಾಂಟಮ್ ವ್ಯಾಲಿ ಉಪಕ್ರಮದ ಅಡಿಯಲ್ಲಿ ಕ್ವಾಂಟಮ್ ಪರೀಕ್ಷಾ ಸೌಲಭ್ಯವನ್ನು ಅಲ್ಲಿ ಪ್ರಾರಂಭಿಸಲಾಗಬಹುದು. ಅಮರಾವತಿ, ಮೆದಾ ಟವರ್ಸ್, ಗನ್ನವರಂನಲ್ಲಿ 2 ಕ್ವಾಂಟಮ್ ಉಲ್ಲೇಖ ಸೌಲಭ್ಯಗಳನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಕ್ವಾಂಟಮ್ ಪರೀಕ್ಷೆ ಮತ್ತು ಪ್ರಮಾಣೀಕರಣ ಒಂದು ಪರಿಸರ ವ್ಯವಸ್ಥೆಯನ್ನು ಇಲ್ಲಿ ರೂಪಿಸಲಾಗಿದೆ ಅಂತ ಹೇಳ್ಬೋದು. ಮೊಸಾದ್ನ ಇಸ್ರೇಲಿ ಇನ್ಸ್ಟಿಟ್ಯೂಟ್ ಫಾರ್ ಇಂಟೆಲಿಜೆನ್ಸ್ ಸ್ಪೆಷಲ್ ಆಪರೇಷನ್ ನ ಮುಂದಿನ ನಿರ್ದೇಶಕರು ಯಾರು? ನೋಡ್ರಿ, ಮೊಸಾದ್ ಅನ್ನೋದು ಏನಂತಂದ್ರೆ ಇಸ್ರೇಲಿನ ಒಂದು ಏಜೆನ್ಸಿ. ಇದು ನಾವು ರಾ ಅಂತ ಕರಿತೀವಲ್ಲ, ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತೇಳಿ, ಅಂತ ಒಂದು ಏಜೆನ್ಸಿ. ಪಾಕಿಸ್ತಾನದ್ದು ಐಸಿಸ್ ಸಾರಿ. ಸೊ ಹಿಂಗ ಭಾರತ ಇಸ್ರೇಲ್ನ ಪ್ರಮುಖ ಸಂಸ್ಥೆ ಯಾವ್ದಂದ್ರೆ ಮೊಸಾದ್. ಇದರ ಹೊಸ ಮುಖ್ಯಸ್ಥರಾಗಿ ಇತ್ತೀಚೆಗೆ ನೇಮಕ ಆದವರು ಯಾರು? ಡೇವಿಡ್ ಬಾರ್ನಿಯಾ, ಯೋ ಗ್ಯಾಲೆಂಟ್, ರೋಮನ್ ಗಾಫ್ಮನ್. ಮೇಲಿನ ಯಾವುದು ಅಲ್ಲ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ರೋಮನ್ ಗಾಫ್ಮನ್ ಅವರನ್ನ ಇಸ್ರೇಲ್ನ ಒಂದು ಮೊಸಾದ್ನ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. ಮೊಸಾದ್ ಇಸ್ರೇಲಿನ ಪ್ರಮುಖವಾಗಿರ್ತಕ್ಕಂಥ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ನಾವು ಅದನ್ನ ಕರಿತೀವಿ. ಇಸ್ರೇಲ್ನ ಒಂದು ಪ್ರಧಾನಮಂತ್ರಿ ಯಾರಂದ್ರೆ ಬೆಂಜಮಿನ್ ನೆತನ್ಯಾಹು. ಇಸ್ರೇಲ್ ಪ್ರಧಾನಮಂತ್ರಿ ಯಾರ್ರಿ? ಬೆಂಜಮಿನ್ ನೆತನ್ಯಾಹು. ಕೊನಾಕ್ ಬುಡಕಟ್ಟು ಜನಾಂಗ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ನಾಗಾಲ್ಯಾಂಡ್, ಒರಿಸ್ಸಾ, ಬಿಹಾರ್ ಮತ್ತು ಗುಜರಾತ್. ಕರೆಕ್ಟ್ ಆನ್ಸರ್ ಏನಂದ್ರೆ ನಾಗಾಲ್ಯಾಂಡ್ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಯಾವ್ದಂದ್ರೆ ಕೊನಾಕ್ ಬುಡಕಟ್ಟು ಜನಾಂಗ. ಹೆಚ್ಚಾಗಿ ಗಿಡಮೂಲಿಕೆಗಳ ಆಧರಿಸಿ ರೋಗ ನಿರೋಧಕ ಸಾಮರ್ಥ್ಯವನ್ನ ಪತ್ತೆ ಹಚ್ಚತಕ್ಕಂಥ ಒಂದು ಔಷಧಿಗಳನ್ನ ಇವರು ತಯಾರು ಮಾಡ್ತಾರೆ. ಇವರ ಒಂದು ಸಂಶೋಧನೆಯ ಫಲವಾಗಿ ಈ ಕ್ಯಾನ್ಸರ್ ನಿರೋಧಕವಾಗಿರ್ತಕ್ಕಂಥ ಒಂದು ಔಷಧಿಗಳನ್ನ ಇವರು ಪರಿಚಯಿಸಿದ್ದಾರೆ ಅಂತ ಹೇಳ್ಬೋದು. ಮುಖ್ಯವಾಗಿ ನಾಗಾಲ್ಯಾಂಡ್ನ ಮೋನ್ ಜಿಲ್ಲೆಯಲ್ಲಿ ಇಂಥ ಒಂದು ಬುಡಕಟ್ಟು ಜನಾಂಗ ಕಂಡು ಬರ್ತದೆ. ರೈಟ್ರಿ? ಸೊ ಇದನ್ನ ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗ ಅಂತ ನಾವು ಇದನ್ನ ಗುರುತಿಸ್ತೀವಿ. ಬಾಗಿದ ಕಾಲ್ಬೆರಳುಗಳ ಹಲ್ಲಿಯ ಒಂದು ಹೊಸ ಪ್ರಭೇದ ಸಿರ್ಟಾ ಡಾಕ್ಟ್ವೆಲಸ್ ರೆಮೋನೆನ್ಸಿಸ್ ಅನ್ನ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ? ಹೊಸ ಪ್ರಭೇದದ ಒಂದು ಹಲ್ಲಿ ಇದು. ಸೊ ಯಾವ ರಾಜ್ಯದಲ್ಲಿ ಅಂತಂದ್ರೆ ಅಸ್ಸಾಮಲ್ಲಿ. ಅಸ್ಸಾಂನ ರೈಮೋನಾ ರಾಷ್ಟ್ರೀಯ ಉದ್ಯಾನವನದ ಬಳಿ ಈ ಒಂದು ಬಾಗಿದ ಕಾಲ್ಬೆರಳು ಇರತಕ್ಕಂಥ ಹಲ್ಲಿಯ ಒಂದು ಪ್ರಭೇದವನ್ನು ಇಲ್ಲಿ ಕಂಡುಹಿಡಿಯಲಾಗಿದೆ ಅಂತ ಹೇಳ್ಬೋದು. ಅಸ್ಸಾಂನ ಕೊಕ್ರಾಜಾರ್ ಅಸ್ಸಾಂನ ಜಿಲ್ಲೆ ಯಾವ್ದ್ರಿ? ಕೊಕ್ರಾಜಾರ್ ಜಿಲ್ಲೆಯಲ್ಲಿ ರೈಮೋನಾ ನ್ಯಾಷನಲ್ ಪಾರ್ಕ್ ಇರೋದನ್ನ ನಾವು ಗುರುತಿಸಬಹುದು. ಬದಲಾಗುತ್ತಿರುವ ಕಾರ್ಮಿಕ ಮಾರುಕಟ್ಟೆಗಳಲ್ಲಿ ಸಾರ್ವತ್ರಿಕ ಸಾಮಾಜಿಕ ರಕ್ಷಣೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಯಾವ ಸಂಸ್ಥೆ ಈ ವರದಿಯನ್ನ ಬಿಡುಗಡೆ ಮಾಡಲಾಯಿತು? ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ, ವಿಶ್ವ ಬ್ಯಾಂಕ್, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ನೋಡ್ರಿ, ಬದಲಾಗುತ್ತಿರುವ ಕಾರ್ಮಿಕ ಮಾರುಕಟ್ಟೆಗಳಲ್ಲಿ ಸಾರ್ವತ್ರಿಕ ಸಾಮಾಜಿಕ ರಕ್ಷಣೆ ಅಂತಕ್ಕಂಥ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಲಾಯಿತು. ಈ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು? ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ. ಈ ಒಂದು ಹೊಸ ಒಂದು ವರದಿಯನ್ನ ಬಿಡುಗಡೆ ಮಾಡೋದ್ರ ಮೂಲಕ ಸಾಮಾಜಿಕ ರಕ್ಷಣೆಯ ಅವಶ್ಯಕತೆಯನ್ನ ಒತ್ತಿ ಹೇಳಲಾಗಿದೆ. ಇದರ ಜೊತೆಗೆ ಬಡತನ, ದುರ್ಬಲತೆಯನ್ನ ಕಡಿಮೆ ಮಾಡತಕ್ಕಂಥ, ನಿರುದ್ಯೋಗ, ಆರೋಗ್ಯ
ವೃದ್ಧಾಪ್ಯ ಮತ್ತು ಅಂಗವೈಕಲ್ಯವನ್ನ ನಿಯಂತ್ರಿಸ್ತಕ್ಕಂಥ ಒಂದು ಯೋಜನೆಯನ್ನ ಈ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ರೂಪಿಸಿದೆ ಅಂತ ಹೇಳ್ಬೋದು. ಆದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಬ್ಯಾಂಕಿಂಗ್, SSC ಮತ್ತು ರೈಲ್ವೆ ಪರೀಕ್ಷೆಗೆ ತರಬೇತಿ ನೀಡತಕ್ಕಂಥ ಸಂಸ್ಥೆಯಾಗಿದ್ದು, ಕರ್ನಾಟಕದಲ್ಲಿ ಅಡ್ಡಾ 247 ಕಂಟೆಂಟ್ ಪಾರ್ಟ್ನರ್ ಆಗಿರತಕ್ಕಂಥ ಸಂಸ್ಥೆಯಾಗಿದೆ. ಇಲ್ಲಿ ಪ್ರತಿ ವಿಷಯದಲ್ಲಿ ಅನುಭವಿಕ ಉಪನ್ಯಾಸಕರು, ಬುಕ್ಸ್ಗಳು, ವಿಡಿಯೋ ಕ್ಲಾಸ್ಗಳು, ಆನ್ಲೈನ್ ಲ್ಯಾಬ್ ಮತ್ತು ಲೈಬ್ರರಿ ಫೆಸಿಲಿಟಿಯನ್ನು ಒಳಗೊಂಡಿದ್ದು, ಪ್ರತ್ಯೇಕ ಬಾಯ್ಸ್ ಅಂಡ್ ಗರ್ಲ್ಸ್ ಹಾಸ್ಟೆಲ್ ಫೆಸಿಲಿಟಿಯನ್ನು ಒಳಗೊಂಡಿವೆ. ಪ್ಯೂರ್ಲಿ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ತರಬೇತಿ ಕೊಡ್ತಕ್ಕಂಥ ಒಂದು ಸಂಸ್ಥೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ. ಇದು ಪ್ರತಿ ತಿಂಗಳು 5th and 25th ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಸೊ ಇಲ್ಲಿರುವಂತ ನಂಬರ್ಗೆ, ಈ 2 ನಂಬರ್ಗೆ ನೀವು ಫೋನ್ ಮಾಡಿ ನಿಮ್ಮ ಮಾಹಿತಿಯನ್ನು ಪಡೆದು ಪ್ರವೇಶಾತಿಯನ್ನು ಪಡಿಬಹುದು. 3 ತಿಂಗಳ ಬ್ಯಾಚ್ಗೆ ಒಮ್ಮೆ ಪ್ರವೇಶಾತಿಯನ್ನು ಪಡೆದರೆ ನೇಮಕಾತಿ ಆಗುವವರೆಗೆ ಉಚಿತ ತರಬೇತಿಯನ್ನು ತಾವು ಪಡೆಯಬಹುದಾಗಿದೆ. ನಮ್ಮ ಸಂಸ್ಥೆ ಈಗ ಮೀನಾಕ್ಷಿ ಚೌಕದಿಂದ ಬಾಗಲಕೋಟೆ ರಸ್ತೆಯಲ್ಲಿ ಇರತಕ್ಕಂಥ ಸರ್ಕಾರಿ ಪಾಲಿಟೆಕ್ನಿಕ್ ಎದುರಿಗೆ ಶಿಫ್ಟ್ ಆಗಿದ್ದು, ವೆಲ್ ಫರ್ನಿಚರ್ ಆಗಿರತಕ್ಕಂಥ ಈ ಸಂಸ್ಥೆ ಕೇಂದ್ರ ಸರ್ಕಾರ ಹುದ್ದೆಗಳಿಗೆ ಅತ್ಯಂತ ವ್ಯವಸ್ಥಿತ ತರಬೇತಿ ನೀಡುವ ಸಂಸ್ಥೆಯಾಗಿದೆ. ಇದರ ಲಾಭವನ್ನು ತಾವೆಲ್ಲ ಪಡೆದುಕೊಟ್ರಿ. ಅದರ ಜೊತೆಗೆ ಯಾರು ಆನ್ಲೈನ್ ಪ್ರಿಪೇರ್ ಆಗ್ತಾ ಇದ್ರಿ ಅವರಿಗಾಗಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆಪ್ ಅನ್ನು ಡೆವಲಪ್ ಮಾಡಲಾಗಿದ್ದು, ಪ್ಲೇಸ್ಟೋರ್ ಅಲ್ಲಿ ಈ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಈ ವಿಡಿಯೋ ಕೋರ್ಸು, PDF-ಗಳು, ಆನ್ಲೈನ್ ಟೆಸ್ಟು, ಡೈಲಿ ಕರೆಂಟ್ ಅಫೇರ್ಸು, ಡೈಲಿ ಡೋಸ್ಗಳು, ಕ್ವಿಜ್ಗಳಿದಾವೆ. ಇಲ್ಲಿ ಟೆಸ್ಟ್ಗಳನ್ನ ಕೋರ್ಸ್ಗಳನ್ನ ತಾವು ಪರ್ಚೇಸ್ ಮಾಡಬಹುದು. ಉಳಿದ ಎಲ್ಲ ಫೆಸಿಲಿಟಿಗಳು ಏನಾಗಿದಾವೆ ಅಂದ್ರೆ ಫ್ರೀ ಇದಾವೆ. ಸೊ ಇದರ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಈ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿ. ಸೊ ಆನ್ಲೈನ್ ಟೆಸ್ಟ್ ನಾವು ಇಲ್ಲಿ 50% ಡಿಸ್ಕೌಂಟ್ ಅಲ್ಲಿ ಮೊಬೈಲ್ ಆಪ್ ಅಲ್ಲಿ ಆನ್ಲೈನ್ ಟೆಸ್ಟ್ ಅನ್ನು ಕೊಡ್ತಾ ಇದೀವಿ. ಅದರ ಬೆನಿಫಿಟ್ ಅನ್ನು ತಾವಿಲ್ಲಿ ಪಡಿಬಹುದು. ಆಮೇಲೆ ನಾನೇ ಬರೆದಿರ್ತಕ್ಕಂಥ ಪುಸ್ತಕಗಳು ಕ್ರಿಯೇಟಿವ್ ಮೆಂಟಲ್ ಎಬಿಲಿಟಿ ಮತ್ತು ಕ್ರಿಯೇಟಿವ್ ಸಾಮಾನ್ಯ ಗಣಿತ ಪುಸ್ತಕಗಳಿದಾವೆ. ಇವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ ಆಗ್ತಕ್ಕಂಥ ಪ್ರತಿ ಅಧ್ಯಾಯಗಳನ್ನ ಡಿಟೇಲ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಷನ್ ಮಾಡಿದೀವಿ. ಆಮೇಲೆ ಪ್ರತಿ ಅಧ್ಯಾಯದ ಮೇಲೆ ವಿಡಿಯೋ QR ಕೋಡ್ಗಳಿದಾವೆ. ಸೊ ಈ ಪುಸ್ತಕಗಳನ್ನ ರೆಫರ್ ಮಾಡೋದ್ರಿಂದ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ನೀವು ಪರ್ಫೆಕ್ಟ್ ಆಗ್ತೀರಿ. ಯಾವುದೇ ಎಕ್ಸಾಮ್ಗಳನ್ನ ತಾವಿಲ್ಲಿ ಬರಿಬಹುದು. ಸೊ ಈ ಪುಸ್ತಕಗಳ ಜೊತೆಗೇನೆ ಸ್ಟ್ಯಾಟಿಕ್ GK ಮತ್ತು ಜನರಲ್ ಸೈನ್ಸ್ ಈ 4 ಪುಸ್ತಕಗಳನ್ನ ಕೇವಲ 850 ರೂಪಾಯಿಗಳಿಗೆ ನಾವು ಸ್ಟೂಡೆಂಟ್ಗಳಿಗೆ ಕೊರಿಯರ್ ಮಾಡ್ತಾ ಇದೀವಿ. ಯಾರಿಗೆ ಈ ಪುಸ್ತಕ ಬೇಕು ಇಲ್ಲಿರುವಂತ ನಂಬರ್ಗೆ ಫೋನ್ ಪೇ ಮಾಡಿ ಅದರ ಸ್ಕ್ರೀನ್ ಶಾಟ್ ಮತ್ತು ನಿಮ್ಮ ಅಡ್ರೆಸ್ ಅನ್ನ ಇದೇ ನಂಬರ್ಗೆ ವಾಟ್ಸಪ್ ಮಾಡಿ 3 ರಿಂದ 4 ದಿನದಲ್ಲಿ ಪುಸ್ತಕ ನಿಮ್ಮ ಕೈ ಸೇರುತ್ತೆ. ರೈಟ್, ಈ ಬುಕ್ಸ್ ಅನ್ನ ರೆಫರ್ ಮಾಡಿ ನೀವು ಸೆಲ್ಫ್ ಪ್ರಿಪರೇಷನ್ ಅನ್ನ ಮಾಡಬಹುದು. ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ದಲ್ಲಿ ಹಾಕಿದೀವಿ. ಇಲ್ಲಿ ಕ್ರಿಯೇಟಿವ್ ವಿಜಯಪುರ ಅಂತಿದೆ. ಈ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ರಿ. ಈ ಎಲ್ಲ PDF-ಗಳನ್ನ ನಾವು ಅದರಲ್ಲಿ ಶೇರ್ ಮಾಡ್ತಿರ್ತೀವಿ. ನಿಮ್ಮ ಒಂದು ಆನ್ಲೈನ್ ಪ್ರಿಪರೇಷನ್ ಅನ್ನ ಯಾವಾಗಲೂ ಕಂಟಿನ್ಯೂ ಮಾಡಿ. ಜೊತೆಗೆ ನಿಮ್ಮ ಯಾವುದೇ ಸಂದೇಹಗಳಿಗೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಸ್ಪಂದಿಸ್ತಾ ಇದ್ದು ನಮ್ಮ ವಾಟ್ಸಪ್ ಅಲ್ಲಿ ಪರ್ಸನಲ್ ಆಗಿ ನನ್ನ ವಾಟ್ಸಪ್ ನಂಬರ್ಗೆ ನೀವು ಡೌಟ್ಸ್ ಅನ್ನು ಹಾಕಿದ್ರೆ ನಾನು ಅದನ್ನ ಕ್ಲಿಯರ್ ಮಾಡಿಕೊಡ್ತೇನೆ. ಓಕೆ, ಥ್ಯಾಂಕ್ ಯು.